ಹೇಳಿ ರಾಜೇಂದ್ರ, ನಿಮ್ದು ಯಾವ ಊರು, ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಸರ್, ನಮ್ಮದು ಚಿಕ್ಕಮಗಳೂರು. ನಮ್ಮದೇ ಕಾಫಿ ಎಸ್ಟೇಟ್ ಇದೆ ಸರ್. ಸತ್ತಿರ್ತಕ್ಕಂಥ 3 ಜನ ನಿಮಗೆ ಹೇಗೆ ಪರಿಚಯ? ಅವ್ರು ನಿಮಗೇನಾಗಬೇಕು? ಸರ್, ರಾಘವು, ಸಾನ್ವಿ, ಸಂಯುಕ್ತ ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಒಂದೇ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದಿದ್ದು. ಸಾನ್ವಿ ನಾನು ಮದುವೆ ಆಗಬೇಕಾಗಿದ್ದು ಹುಡುಗಿ. ಓಕೆ, ಅವತ್ತೇನಾಯಿತು? ಆ ಟೈಮಲ್ಲಿ ನೀವೆಲ್ಲಿದ್ರಿ? ಈ ಘಟನೆ ಬಗ್ಗೆ ನಿಮ್ಗೇನು ಗೊತ್ತು ಎಲ್ಲ ಹೇಳಿ. ಸರ್, ಯೂಶಲಿ ನಾವು ಅವಾಗವಾಗ ಅಡ್ವೆಂಚರಸ್ ಟ್ರಿಪ್ಪು, ಟ್ರೆಕ್ಕಿಂಗ್ಗೆ ಅಂತ ಹೋಗ್ತಾ ಇದ್ವಿ. ಅದೇ ರೀತಿ ಈ ಬಾರಿನೂ. ಡಾಕ್ಟ್ರೇ, ಮನೆ ಸೇರಿದ್ರಾ? ಇಲ್ಲ ಕಣೋ, ಆನ್ ದ ವೇ. ಆ 2 ಕಪಿಗಳು ಅವರು ಜೊತೆಲೇ ಇದ್ದಾರೆ, ಹೋಗ್ತಾ ಇದ್ದೀವಿ. ಹೇ ರಾಜ್, ಈ ಫ್ರೈಡೇ ನಾವು 3 ಜನ ಟ್ರೆಕ್ಕಿಂಗ್ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ. ನೀನು ನಮ್ಮ ಜೊತೆ ಬರ್ತಿದ್ಯಾ ಅಷ್ಟೇ. ಇದೇನಿಷ್ಟು ಸಡನ್ ಆಗಿ? ಎಲ್ಲಿ? ಯಾವ ಜಾಗ? ಹೇ, 1 ನಿಮಿಷ ಇರು, ರಾಘು ಹೇಳ್ತಾನೆ, ಕೊಡ್ತೀನಿ. ಹೆಲೋ ಮಗ, ಹೇಗಿದ್ಯೋ? ಆರಾಮ್ ಮಗ, ನೀನು? ಬಿಂದಾಸ್ ಮಗ. ಒಂದು ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ್ದೀನಿ. ವೆಸ್ಟರ್ನ್ ಘಾಟ್ಸ್ ಹತ್ರ ಧವಳಗಿರಿ ಅಂತ ಜಾಗ. ಸಂಯುಕ್ತ, ಸಾನ್ವಿ, ನಾನು ಫ್ರೈಡೇ ಹೊರಡ್ತಾ ಇದ್ದೀವಿ. ನಿನಗೆ ಚಿಕ್ಕಮಗಳೂರಿಂದ ಹತ್ರ ಆಗೋದ್ರಿಂದ ಯು ಕ್ಯಾನ್ ಜಾಯ್ನ್ ಅಸ್ ಫ್ರಮ್ ದೇರ್ ಇಟ್ಸೆಲ್ಫ್. ಆಯ್ತು ಮಗ, ನೀವು ಒಟ್ಟಾಗ ಒಂದು ಕಾಲ್ ಮಾಡಿ. ಐ ಸ್ಟಾರ್ಟ್ ಫ್ರಮ್ ಯಾ. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಬ್ಯಾಂಗ್ಳೂರ್. ಐ ಸಿ ಯು ದೇರ್. ನಂದು ಪ್ಯಾಕಿಂಗ್ ಎಲ್ಲ ಆಗಿದೆ. ಮಧ್ಯದಲ್ಲಿ ಬಸ್ ಚೇಂಜ್ ಮಾಡಿದಾಗ ಹೇಳು, ನಾನು ಇಲ್ಲಿಂದ ಹೊರಡ್ತೀನಿ. ಓಕೆ, ಬಾಯ್. ಸರಿ, ನಾನು ಹೊರಡ್ತೀನಿ ಇವಾಗ. ಉಜಿರೆಯಲ್ಲಿ ಬಸ್ ಇಳಿದಾಗ ಇಷ್ಟೊತ್ತಲ್ಲಿ ಉಪ್ಪಿನಂಗಡಿಗೆ ಯಾವ ಬಸ್ ಇಲ್ಲ ಅಂತ ಕಾಲ್ ಮಾಡಿದ್ಲು. ಉಜಿರೆ ಉಪ್ಪಿನಂಗಡಿ ಹೈವೇಲಿ ಒಂದು ಪ್ರೈವೇಟ್ ಗಾಡಿ ಸಿಕ್ತು, ಹೊರಡ್ತಾ ಇದ್ದೀವಿ ಅಂತ ಮತ್ತೆ ಕಾಲ್ ಮಾಡಿದ್ಲು. ರಾಜ್ಗೆ ರೀಚ್ ಆಗ್ತಿದ್ದಂಗೆ ಕಾಲ್ ಮಾಡಬೇಕು. ಓಕೆ, ಲೆಟ್ಸ್ ಮೂವ್. ನಾನು IB ಸೇರಿದೆ ಅಂತ ಅವಳಿಗೆ ಮೆಸೇಜ್ ಮಾಡಿದಾಗ ಇನ್ನು 30 ನಿಮಿಷದಲ್ಲಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಕಳಿಸಿದಂಥ ಇದೇ ಕೊನೆ ಮೆಸೇಜ್ ಸರ್. ಇದಾದಮೇಲೆ ಎಷ್ಟೊತ್ತಾದರೂ ಅವ್ರು ಬರಲಿಲ್ಲ. ಫೋನ್ ಟ್ರೈ ಮಾಡಿದೆ, 3 ಜನದ ಮೊಬೈಲು ನಾಟ್ ರೀಚಬಲ್ ಇತ್ತು. ಸೊ ನೆಕ್ಸ್ಟ್ ಡೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಸರ್. ಸರಿ ರಾಜೇಂದ್ರ, ನೀವಿನ್ನು ಹೊರಡ್ಬೋದು. ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ಹೇಳಿ ಕಳಿಸ್ತೀನಿ. ಓಕೆ ಓಕೆ, ಟೇಕ್ ಕೇರ್. ರಾಜೇಂದ್ರ ಕೊಟ್ಟಿರೋ ಹೇಳಿಕೆಗಳನ್ನು ನೋಡಿದ್ರೆ ಅವನು ಮತ್ತು ಡೆಂಟಿಸ್ಟ್ ಕಾಂಟ್ಯಾಕ್ಟ್ನಲ್ಲಿದ್ದಂಥ ಫೋನ್ ಡೀಟೇಲ್ಸ್ನ ಟ್ರ್ಯಾಕ್ ಮಾಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದಾ? ಆಫ್ ಕೋರ್ಸ್, ಡೆಫಿನೆಟ್ಲಿ. ಐ ಥಿಂಕ್ ಇಟ್ ವಿಲ್ ಓಪನ್ ಡೋರ್ ಫಾರ್ ಅವರ್ ಇನ್ವೆಸ್ಟಿಗೇಷನ್. ಕ್ಯಾಪ್ಟನ್, ಹೀಸ್ ವಿನಯ್ ಚಂದ್ರ. ನೆಟ್ವರ್ಕ್ ಡಂಪಿಂಗ್ ಡಿವೈಸ್ ಬಗ್ಗೆ ಹೇಳಿದ್ನಲ್ವಾ, ಅವರೇ ಇವರು. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ವಿನಯ್, ಮಾಧುರಿ ಈ ಕೇಸ್ ಬಗ್ಗೆ ನಿಮಗೆ ಎಲ್ಲ ಹೇಳಿರ್ಬೋದು ಅನ್ಕೋತೀನಿ. ಗೊತ್ತು ಸರ್. ಟೆಲ್ ಮಿ ಹೌ ಇಟ್ ವಿಲ್ ವರ್ಕ್. ಸರ್, ನೀವು ಹೇಳೋವಂಥ ಜಾಗಗಳಲ್ಲಿ ಈ ಡಿವೈಸ್ನ ಡಂಪ್ ಮಾಡಿದ್ರೆ ನಮ್ಮಲ್ಲಿರೋ ಅಂತಹ 9 ನೆಟ್ವರ್ಕ್ ಪ್ರೊವೈಡರ್ಸ್ ಯಾವುದೇ ಮೊಬೈಲ್ ನಂಬರ್ಸ್ ಆಕ್ಟಿವ್ ಆಗಿದ್ರೂ ಆ ನಂಬರ್ಗಳನ್ನು ಟ್ರೇಸ್ ಔಟ್ ಮಾಡುತ್ತೆ. ಸರ್, ನಾವು ಡಿವೈಸ್ನ ಡಂಪ್ ಮಾಡಿದಂಥ 4 ಲೊಕೇಶನ್ಗಳಲ್ಲಿ ಮೊದಲಿಗೆ ಉಜಿರೆ ಬಸ್ ಸ್ಟ್ಯಾಂಡ್ನಲ್ಲಿ ಸುಮಾರು 73 ನಂಬರ್ಸ್ ಟ್ರೇಸ್ ಔಟ್ ಆಗಿದೆ. ಉಜಿರೆ ಬಸ್ ಸ್ಟ್ಯಾಂಡ್ ಮತ್ತು NH ರಸ್ತೆ ಮಧ್ಯದಲ್ಲಿ ಸುಮಾರು 14 ನಂಬರ್ಸ್ ಟ್ರೇಸ್ ಔಟ್ ಆಗಿದೆ. ಈ 2 ಪಾಯಿಂಟ್ಗಳಲ್ಲಿ ಟ್ರೇಸ್ ಔಟ್ ಆಗಿರೋ ನಂಬರ್ಗಳಲ್ಲಿ 4 ಕಾಮನ್ ನಂಬರ್ಗಳು ಸಿಕ್ಕಿವೆ. ನೆಕ್ಸ್ಟ್ ಡಂಪ್ ಮಾಡಿದ 2 ಲೊಕೇಶನ್ಗಳು, ಒಂದು ಉಜಿರೆ ಉಪ್ಪಿನಂಗಡಿ ಹೈವೇನಲ್ಲಿರೋ ಊಟದ ಗಾಡಿಗಳ ಹತ್ರ, ಇನ್ನೊಂದು NHನಲ್ಲೇ ನೀವು ಹೇಳಿದಂಥ ಪಾಯಿಂಟ್ನಲ್ಲೂ ಅದೇ 4 ಕಾಮನ್ ನಂಬರ್ ಸಿಕ್ಕಿದೆ. ಓಕೆ, ಆ 4 ನಂಬರ್ನ ಯೂಸರ್ಸ್ ಯಾರು ಅಂತ ಚೆಕ್ ಮಾಡಿದಾಗ 1 ಇಸ್ ದಿ RJ, ಸೆಕೆಂಡ್ 1 ಇಸ್ ದ ಡಾನ್ಸರ್, ಆ್ಯಂಡ್ ಥರ್ಡ್ 1 ಇಸ್ ದ ಡೆಂಟಿಸ್ಟ್.
ಹಾಗಾದರೆ ಆ 4ನೇ ನಂಬರ್ ಯೂಸ್ ಮಾಡ್ತಿದ್ದ ವ್ಯಕ್ತಿನೇ ಸಸ್ಪೆಕ್ಟ್. ಎಸ್, ಅವ್ನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ನಿಮ್ಮ ಆರ್ಡರ್ಸ್ ಮೇಲೆ ವಿಲ್ ಅರೆಸ್ಟ್ ಹಿಮ್. ಗೋ ಅಹೆಡ್. ಯಾರ ವ್ಯಕ್ತಿ? ಆದಿತ್ಯ. ಹೀಸ್ ಅ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್. ಪ್ರೆಸೆಂಟ್ಲಿ ಸ್ವಿಮ್ಮಿಂಗ್ ಕೋಚ್ ಆಗಿ ಮಕ್ಕಳಿಗೆ ಒಂದು ಪ್ರೈವೇಟ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ದಾನೆ. ಯಾಕೆ ವರ್ಧನ, ಏನಾಯ್ತು? ಏನಾಗಲ್ಲ. ಆರ್ ಯು ಆದಿತ್ಯ? ಹೌದು. ಕಮ್. ಯಾಕೆ ಸರ್? ಬಾರೋ ಸರ್. ಎಲ್ಲ ಹೇಳ್ತೀನಿ ಬಾ. ಸರ್ ಸರ್ ಯಾಕೆ ಹೇಳಿ ಸರ್? ಸರ್ 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 ಏನಕ್ಕೆ ಹೇಳಿ ಸರ್? ಸರ್ ಸರ್ ಏನಕ್ಕೆ ಹೇಳಿ ಸರ್? ಸರ್. ಏನಾದರೂ ಬಾಯ್ಬಿಟ್ನಾ? ನೋ ಸರ್. ಟ್ರೀಟ್ಮೆಂಟ್ ಜಾಸ್ತಿ ಮಾಡಿ. ಐ ವಿಲ್ ಕಮ್. ಓಕೆ ಸರ್. ಏನು ನಡೀತು ಅಂತ ಬಾಯ್ ಬಿಡದೆ ಹೋದರೆ ಸೆಕೆಂಡ್ ಡಿಗ್ರಿ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಯಾವಾಗಲೂ ಹೇಳದೆ ಹೋದರೆ 3rd ಡಿಗ್ರಿ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಸತ್ತೋಗ್ತೀಯ. ನಂದೇನೂ ತಪ್ಪಿಲ್ಲ ಸರ್. ಸರ್ ಆ್ಯಕ್ಚುಲಿ ನಾನು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್. ಕಲಾರಿಪಯಟ್ ಟು ಮಾರ್ಷಲ್ ಆರ್ಟ್ನ ಕಲಿಯೋದಕ್ಕೆ ಕೇರಳಕ್ಕೆ ಹೋಗಿದ್ದೆ. ಎಕ್ಸ್ಕ್ಯೂಸ್ ಮಿ ಸರ್. ಆ ಕೋರ್ಸ್ ಮುಗಿಸಿ ನಾನು ವಾಪಸ್ ಬರುವಾಗ ನನ್ನ ಗುರುಗಳು ಒಂದು ಗಿಫ್ಟ್ ಕೊಟ್ಟು ಆ ಗಿಫ್ಟ್ನ ಮಂಗಳೂರಿನ ಉಪ್ಪಿನ ಅಂಗಡಿಯಲ್ಲಿರೋ ಅವರ 30 ವರ್ಷದ സ്നേഹിതಂಗೆ തലപ്പിಸು ಅಂತ ಹೇಳಿದ್ರು. അയാൾക്ക് പോയിട്ട് ഇത് കൊടുത്തിട്ട് പറയണം ഞാൻ തന്നതാണ്. ഓക്കെ. അഡ്രസ് ഇതിൽ ഇരിക്കുന്നത് ഉപ്പിനങ്കടി ദക്ഷിൺ കന്നഡ. ಐ ವಿಲ್ ಲೀವ್ ಸರ್. ಥ್ಯಾಂಕ್ ಯು. ಅದನ್ನು ಅವರಿಗೆ ತಲುಪಿಸ್ಬೇಕಂತ ಉಪ್ಪಿನ ಅಂಗಡಿಗೆ ಹೊರಟೆ. ಹಾಗಿದ್ರೆ ನಾವು ಉಪ್ಪಿನ ಅಂಗಡಿಗೆ ಹೋಗ್ಬೇಕಂದ್ರೆ ಹಾಯ್ ಹಲೋ, ನೀವು ಬೆಂಗಳೂರವರಾ? ಹೌದು ಹೌದು. ಯಾಕೆ? ಆ್ಯಕ್ಚುಲಿ ನಾನು ಉಪ್ಪಿನ ಅಂಗಡಿಗೆ ಹೊರಟಿದ್ದೆ. ಕುಡ್ ವಿ ಶೇರ್ ಆ್ಯಂಡ್ ಗೋ? ಇಸ್ ದಟ್ ಓಕೆ ವಿತ್ ಯು? ಓಕೆ. ಬೈ ದ ವೇ, ಐ ಆಮ್ ಆದಿತ್ಯ. ಮೈಸೆಲ್ಫ್ ರಾಘವ್. ಮೀಟ್ ಸಾನ್ವಿ. ಹಾಯ್. ಸಂಯುಕ್ತ. ಹಾಯ್.
ಹೊಡಿಯೋನ ಹತ್ರ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕೋನ ಹತ್ರ 4 ವಿಕೆಟಿಂದ ಮ್ಯಾಚ್ ಗೆದ್ವಿ ಅಂತ ಹೇಳ್ತಿದ್ರು ಸರ್. ಬಹುಶಃ ಅದು ಅವರ ಕೋಡ್ ವರ್ಡ್ ಇರ್ಬೋದು ಸರ್. ಈ ವಿಷಯ ಪೊಲೀಸ್ನವರಿಂದ ಯಾಕೆ ಮುಚ್ಚಿಟ್ಟೆ? ಸರ್ ನೋಡು, ಹುಡುಕು 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 ಎತ್ತೋದ ಇಲ್ಲ ಅವನು ನೋಡ್ರು, ನೋಡ್ರು ಹೋದ ಬಿಡ್ರ. ಸತ್ತ ಅವನು, ಮೇಲೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಅಲ್ಲ ಮಾರನೇ ದಿನ ಪಕ್ಕದ ಹಳ್ಳಿಯವರು ನನ್ನ ಸೇವ್ ಮಾಡಿದ್ರು ಸರ್. ಆ 3 ಜನದ ಹೆಸರು ಗೊತ್ತಿತ್ತೇ ವಿನ ಅವ್ರ ಬಗ್ಗೆ ಬೇರೆ ಯಾವುದೇ ಮಾಹಿತಿ ನನಗೆ ಗೊತ್ತಿರಲಿಲ್ಲ ಸರ್. ಸಾಯಿಸ್ತಿರೋರು ಯಾರು, ಯಾಕೆ ಸಾಯಿಸಿದ್ರು ಅನ್ನೋದು ಕೂಡ ಗೊತ್ತಾಗಲಿಲ್ಲ. 3 ದಿನ ಆದಮೇಲೆ ಎಲ್ಲ ನ್ಯೂಸ್ ಚಾನಲಲ್ಲಿ ಅವರ ನ್ಯೂಸ್ ಬರ್ತಾ ಇತ್ತು. ಆದರೆ ಎಲ್ಲೂ ನಾನಿದ್ದೆ ಅನ್ನೋದು ಕ್ಲೂ ಇರಲಿಲ್ಲ. ಸುಮ್ಮನೆ ನಾನೇ ಯಾಕೆ ತಲೆ ಮೇಲೆ ಎಳ್ಕೊಳ್ಳಿ ಅಂತ ಯಾರ ಹತ್ರನೂ ಹೇಳಿಲ್ಲ ಸರ್. ಇಷ್ಟೇ ಸರ್ ನಡೆದದ್ದು.